ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 24, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, CPIM MP ಮೂವ್ಸ್ ಪ್ರಿವಿಲೇಜ್ ಮೋಷನ್ ಅಗೇನ್ಸ್ಟ್ ಲಾ ಮಿನಿಸ್ಟರ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ನೋಡ್ತಾ ಇರುವಂತಹ ವಿಷಯ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ನ MP ಆದಂತಹ ಜಾನ್ ಬ್ರಿಟಾಸ್ ಅವರು ಲಾ ಮಿನಿಸ್ಟರ್ ಆದಂತಹ ಕಿರಣ್ ರಿಜಿಜು ಅವರ ವಿರುದ್ಧ ಪ್ರಿವಿಲೇಜ್ ಮೋಷನನ್ನು ಇನ್ವೈಟ್ ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಪ್ರಿವಿಲೇಜ್ ಮೋಷನ್ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುತ್ತದೆ. ಪ್ರಿವಿಲೇಜ್ ಮೋಷನ್ ಅಥವಾ ಈ ರೀತಿಯ ಒಂದು ಕ್ರಮವನ್ನು ಯೂಶಲಿ ಪಾರ್ಲಿಮೆಂಟ್ ಸೆಷನ್ನಲ್ಲಿದ್ದಾಗ ನಡ್ಕೊಳ್ಳುವಂತಹ ಒಂದು ಕ್ರಮ ಇದು. ಆ್ಯಂಡ್ ಆ ಒಂದು ನಿಟ್ಟಿನಲ್ಲಿ ಕಿರಣ್ ರಿಜಿಜು ಲಾ ಮಿನಿಸ್ಟರ್ ಅವರು ಕೊಟ್ಟಂತಹ ಒಂದು ಉತ್ತರದ ವಿರುದ್ಧ CPIMನ MP ಆದಂಥವರು ಪ್ರಿವಿಲೇಜ್ ಮೋಷನನ್ನು ಇನ್ವೋಕ್ ಮಾಡಿರುವಂಥದ್ದು. ಮೊದಲನೇದಾಗಿ ಪ್ರಿವಿಲೇಜ್ ಮೋಷನ್ ಅಂದರೆ ಏನು ಅಂತಂದಾಗ, ಎಲ್ಲ MPಗಳಿಗೂ ಒಂದಿಷ್ಟು ರೈಟ್ಸ್ ಮತ್ತು ಇಮ್ಯುನಿಟೀಸ್ಗಳನ್ನು ಕೊಟ್ಟಲಾಗಿರುತ್ತದೆ ಪಾರ್ಲಿಮೆಂಟ್ನಲ್ಲಿ. ಆ ಒಂದು ರೈಟ್ಸ್ ಮತ್ತು ಇಮ್ಯುನಿಟೀಸ್ ಇಂಡಿವಿಜುವಲಿ ಮತ್ತು ಕಲೆಕ್ಟಿವ್ಲಿ ಅಪ್ಲಿಕೇಬಲ್ ಆಗಿದ್ದು, ತನ್ನ ಕೆಲಸವನ್ನು ಡಿಸ್ಚಾರ್ಜ್ ಮಾಡುವಂತಹ ಅಥವಾ ತನ್ನ ಕಾರ್ಯವೈಖರಿಗಳನ್ನು ತೋರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಯಾವುದಾದರೂ ಸಭೆಯಲ್ಲಿ, ಲೋಕಸಭಾ ಆಗಿರ್ಬೋದು ಅಥವಾ ರಾಜ್ಯಸಭಾ ಆಗಿರಬಹುದು, ಯಾರಾದರೂ ಒಬ್ಬ MPಯ ವಿರುದ್ಧ ಅಥವಾ ಅವರಿಗೆ ಇದ್ದಂತಹ ರೈಟ್ಸ್ ಮತ್ತು ಇಮ್ಯುನಿಟೀಸ್ಗಳ ಮೇಲೆ ಕಂಟಕ ಬಂದಿದ್ದಲ್ಲಿ ಆ ಒಂದು ನಿಟ್ಟಿನಲ್ಲಿ ಪ್ರಿವಿಲೇಜ್ ಮೋಷನನ್ನು ಇನ್ವೋಕ್ ಮಾಡಬಹುದು. ಯಾವುದಾದರೂ MP ಅಥವಾ ಮಿನಿಸ್ಟರ್ನ ವಿರುದ್ಧ ಪ್ರಿವಿಲೇಜ್ ಮೋಷನ್ ಇನ್ವೋಕ್ ಮಾಡಿದಾಗ ಆ ಒಂದು ಪ್ರಿವಿಲೇಜ್ ಮೋಷನಿಗೆ ಸಂಬಂಧಿಸಿದಂತಹ ನಿರ್ಣಯವನ್ನು ಆ ಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯಾಗಿದ್ದರೆ ಚೇರ್ಮನ್ ಅವರು ನಿರ್ಣಯವನ್ನು ತಗೋತಾರೆ. ನಿರ್ಣಯವನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ಬಂದಂತಹ ಮೋಷನಿಗೆ ಸಂಬಂಧಿಸಿದಂತೆ ಅವರು ಅಲ್ಲೇ ನಿರ್ಣಯ ತಗೋಬಹುದು, ಇಲ್ಲ ಅಂದರೆ ಪ್ರಿವಿಲೇಜ್ ಕಮಿಟಿಗೆ ಆ ಒಂದು ವಿಷಯವನ್ನು ತಿಳಿಸಿಕೊಡ್ತಾರೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ. ಇನ್ವೆಸ್ಟಿಗೇಷನ್ ಆದ ನಂತರ ಆ ಒಂದು ಪ್ರಿವಿಲೇಜ್ ಮೋಷನಿನ ಮೇಲೆ ನಿರ್ಣಯವನ್ನು ಪೂರ್ಣವಾಗಿ ಕೈಗೊಳ್ಳಲಾಗುತ್ತದೆ. ಸೊ ಪ್ರಿವಿಲೇಜ್ ಮೋಷನ್ ಮುಖ್ಯವಾಗಿ ಮಿನಿಸ್ಟರ್ಸ್ ಅಥವಾ ಯಾರಾದರೂ MP ಇನ್ನೊಬ್ಬರ ವಿರುದ್ಧ ತನ್ನ ರೈಟ್ಸ್ ಮತ್ತು ಇಮ್ಯುನಿಟೀಸ್ ಮೇಲೆ ಕಂಟಕ ಬಂದಾಗ ಇನ್ವೋಕ್ ಮಾಡುವಂಥದ್ದು. ಹಾಗೆ ಈ ಒಂದು ಆರ್ಟಿಕಲ್ನ ಮುಂಚೆ ಒಂದಿಷ್ಟು ಯಾವ ರೀತಿಯ ಪ್ರಶ್ನೆಗಳು ನಮ್ಮ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಕೇಳಲಾಗುತ್ತದೆ ಅನ್ನುವಂತಹ ವಿಷಯವೂ ಸಹ ಇಲ್ಲಿ ಅರ್ಥೈಸ್ಕೊಳ್ಳೋಣ. ಸೊ ಇಲ್ಲಿ ಮುಖ್ಯವಾಗಿ 4 ರೀತಿಯ ಪ್ರಶ್ನೆಗಳನ್ನು ನಾವು ನೋಡಲಿದ್ದೇವೆ. ಮೊದಲನೇದು ಸ್ಟೇರ್ಡ್ ಕ್ವೆಶನ್ ಅಂತ ಹೇಳಿ. ಸ್ಟೇರ್ಡ್ ಕ್ವೆಶನ್ ಅಂತಂದರೆ, ಯಾರಾದರೂ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನಿದ್ದಾರೋ ಅವರು ಏನಾದರೂ ಓರಲ್ ಆನ್ಸರನ್ನು ಬಯಸಿದ್ದಲ್ಲಿ ಮಿನಿಸ್ಟರಿಂದಾಗಿ ಆ ಒಂದು ಸಭೆಯಲ್ಲಿ, ಅದನ್ನು ನಾವು ಸ್ಟೇರ್ಡ್ ಕ್ವೆಶನ್ ಅಂತ ಕರಿತೀವಿ. ಆ್ಯಂಡ್ ಈ ಸ್ಟೇರ್ಡ್ ಕ್ವೆಶನಿಗೆ ಸಪ್ಲಿಮೆಂಟ್ರಿ ಕ್ವೆಶನ್ಸನ್ನು ಕೇಳಬಹುದು. ಅಂದರೆ ಉತ್ತರ ಕೊಟ್ಟಂತಹ ಮಿನಿಸ್ಟರಿಗೆ ಮತ್ತೆ ಪ್ರಶ್ನೆಗಳನ್ನು ಹಾಕುವಂತಹ ಪ್ರಾವಧಾನವಿರುತ್ತದೆ. ಎರಡನೆಯ ಪ್ರಶ್ನೆ ಟೈಪ್ ನೋಡುವಂಥದ್ದು ಅನ್ಸ್ಟೇರ್ಡ್ ಕ್ವೆಶನ್ ಅಂತ ಹೇಳಿ. ಅನ್ಸ್ಟೇರ್ಡ್ ಕ್ವೆಶನ್ನಿಗೆ ನಾವು ಬಯಸುವಂತಹ ಅಥವಾ ಮೆಂಬರ್ ಬಯಸುವಂತಹ ಉತ್ತರ ಓರಲ್ ಆಗಿರೋದಿಲ್ಲ, ಅದು ರಿಟರ್ನ್ ಆಗಿರುತ್ತದೆ. ಅಂದರೆ ಅವರು ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಡಬೇಕಾಗಿರುತ್ತದೆ. ಇದಕ್ಕೆ ಯಾವುದೇ ಸಪ್ಲಿಮೆಂಟ್ರಿ ಕ್ವೆಶನ್ ಕೇಳುವಂತಹ ಪ್ರಾವಧಾನವಿರೋದಿಲ್ಲ. ಮೂರನೇದು ಶಾರ್ಟ್ ನೋಟಿಸ್ ಕ್ವೆಶನ್ ಅಂತ ಹೇಳಿ. ಶಾರ್ಟ್ ನೋಟಿಸ್ ಕ್ವೆಶನ್ ಅಂತಂದರೆ, ಯಾವುದಾದರೂ ಒಂದು ಇಂಪಾರ್ಟೆಂಟ್ ವಿಷಯ ಅಥವಾ ಎಮರ್ಜೆನ್ಸಿ ಇಶ್ಯೂ ಮೇಲೆ ಡಿಸ್ಕಸ್ ಆಗಬೇಕು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಅಂತ ಅನಿಸಿದಾಗ ಮೆಂಬರು 10 ದಿನಗಳ ನೋಟಿಸನ್ನು ಕೊಟ್ಟುಬಿಟ್ಟು ಶಾರ್ಟ್ ನೋಟಿಸ್ ಕ್ವೆಶನ್ ಅಥವಾ ಆ ಪ್ರಶ್ನೆಯನ್ನು ಕೇಳುವಂತಹ ಪ್ರಾವಧಾನವನ್ನು ಮಾಡಿಕೊಡಲಾಗುತ್ತದೆ. ಈ 10 days ನೋಟಿಸ್ ನೆನ್ಪಿಟ್ಕೋಬೇಕು. 4ನೇದು ಕ್ವೆಶನ್ ಟು ಪ್ರೈವೇಟ್ ಮೆಂಬರ್ಸ್. ಪ್ರೈವೇಟ್ ಮೆಂಬರ್ಸ್ ಅಂತ ಹೇಳಿ ಯಾರನ್ನು ಕರೀತಾರೆ ಅಂತಂದರೆ, ಯಾರು ಸರ್ಕಾರದಲ್ಲಿ ಇರೋದಿಲ್ವೋ, ಸೊ ಸರ್ಕಾರ ರಚಿಸಿರುವಂತಹ ಪಾರ್ಟಿಯನ್ನು ಬಿಟ್ಟು ಬೇರೆ ಪಾರ್ಟಿ ಮೆಂಬರ್ಸನ್ನು ನಾವು ಪ್ರೈವೇಟ್ ಮೆಂಬರ್ಸ್ ಅಂತ ಕರಿತೀವಿ. ಸೊ ಪ್ರೈವೇಟ್ ಮೆಂಬರ್ಸಿಗೂ ಪ್ರಶ್ನೆಯನ್ನು ಕೇಳುವಂತಹ ಪ್ರಾವಧಾನವಿದ್ದು, ಯಾವುದಾದ್ರೂ ಬಿಲ್ಲಿಗೆ ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಸಂಬಂಧಿಸಿದಂತಹ ವಿಷಯವನ್ನು ಇಲ್ಲಿ ಕೇಳುವಂತಹ ಪ್ರಾವಧಾನವನ್ನು ಕೊಟ್ಟಲಾಗಿರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಯಾಕೆ CPIMನ MP ಲಾ ಮಿನಿಸ್ಟರ್ ಆದಂತಹ ಕಿರಣ್ ರಿಜಿಜು ಅವರ ವಿರುದ್ಧ ಪ್ರಿವಿಲೇಜ್ ಮೋಷನನ್ನು ಇನ್ವೋಕ್ ಮಾಡಿದ್ದಾರೆ ಅಂತಂದರೆ, ಮೊದಲಿಗೆ CPIM ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ಲಾ ಮಿನಿಸ್ಟರಿಗೆ. ಕಳೆದ 1 ವರ್ಷದಲ್ಲಿ ಕೊಲಿಜಿಯಂ ಮಾಡಿದಂತಹ ರೆಕಮೆಂಡೇಷನ್ಸ್ಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಲಾ ಮಿನಿಸ್ಟ್ರಿ ಹೈಕೋರ್ಟ್ನ ಜಡ್ಜಸ್ನ ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ತಗೊಂಡಿದೆ ಅನ್ನುವಂತಹ ಪ್ರಶ್ನೆಯಾಗಿತ್ತು. ಅದಕ್ಕೆ ಕಿರಣ್ ರಿಜಿಜು ಅವರು ಸುಮಾರು 80 ರೆಕಮೆಂಡೇಷನ್ಸ್ಗಳು ಕೊಲಿಜಿಯಮಿಂದ ಬಂದಿದ್ವು, ಸುಪ್ರೀಂ ಕೋರ್ಟ್ ಕೊಲಿಜಿಯಮಿಂದ. ಆ್ಯಂಡ್ ಅದರಲ್ಲಿ 45 ಅಪಾಯಿಂಟ್ಮೆಂಟ್ಸ್ಗಳು ಆಗಿದ್ದು, ಈಗಲೂ ಸಹ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿಯ ನಡುವೆ ಮಾತುಕತೆ ನಡೀತಾ ಇದ್ದು, ಆ್ಯಂಡ್ ಆ ಒಂದು ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಇದೆ ಅನ್ನುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಅವರು ಹೇಳಿದಂತಹ ಮಾತು, ಏನು ಟೈಮ್ ಲೈನ್ ಡಿಸೈಡ್ ಮಾಡಲಾಗಿದೆ ಅಥವಾ ಎಷ್ಟು ಕಾರ್ಯ ಸಮಯದಲ್ಲಿ ಆ ಒಂದು ಅಪಾಯಿಂಟ್ಮೆಂಟ್ಸ್ಗಳು ಪೂರ್ಣಗೊಳ್ತಿದ್ದಾವೆ ಅಂತಂದಾಗ ಅದೊಂದು ಕಂಟಿನ್ಯೂಸ್ ಪ್ರೊಸೆಸ್ಸು, ಅದಕ್ಕೆ ಯಾವುದೇ ಟೈಮ್ ಲೈನನ್ನು ಹೇಳೋಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಲಾ ಮಿನಿಸ್ಟರ್ ಅವರು ಹೇಳಿದರು. ಆ ಒಂದು
ಮಾತಿಗೆ ವಿರುದ್ಧವಾಗಿ CPIMನ MP ಹೇಳ್ತಾ ಇರುವಂಥದ್ದು, ಸರ್ವೋಚ್ಚ ನ್ಯಾಯಾಲಯವು ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ಒಂದು ತೀರ್ಪಿನ ಪ್ರಕಾರ ಯಾವುದಾದರೂ ಒಂದು ರೆಕಮೆಂಡೇಷನ್ಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಜುಡಿಷಿಯರಿಲಿ ಅಪಾಯಿಂಟ್ಮೆಂಟನ್ನು ಮಾಡೋದಕ್ಕೆ ಮತ್ತೆ ರೆಕಮೆಂಡೇಷನ್ ಮಾಡಿದಾಗ 3 ರಿಂದ 4 ವಾರದ ಒಳಗೆ ಲಾ ಮಿನಿಸ್ಟ್ರಿ ಆ ಒಂದು ಅಪಾಯಿಂಟ್ಮೆಂಟನ್ನು ಕ್ಲಿಯರ್ ಮಾಡಬೇಕಾಗಿರುತ್ತದೆ. ಸೊ ಹೀಗಿದ್ದ ಸಂದರ್ಭದಲ್ಲಿ ಹೇಗೆ ಕಿರಣ್ ರಿಜಿಜು ಅವ್ರದ್ದು ಲಾ ಮಿನಿಸ್ಟ್ರಿ ಟೈಮ್ ಲೈನು ಇಲ್ಲ ಅಂತ ಹೇಳ್ತಾ ಇದೆ, ಇದು ಸಭೆಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇರುವಂತಹ ನಿಟ್ಟಿನಲ್ಲಿ ಅವರ ವಿರುದ್ಧ ಪ್ರಿವಿಲೇಜ್ ಮೋಷನನ್ನು ಇನ್ವೋಕ್ ಮಾಡಲಾಗ್ತಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಲೆಫ್ಟ್ MPs ಅಪೋಸ್ ಮೂವ್ ಟು ಬಿಲ್ ಆನ್ ಸಿವಿಲ್ ಕೋಡ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಯೂನಿಫಾರ್ಮ್ ಸಿವಿಲ್ ಕೋಡಿಗೆ ಸಂಬಂಧಿಸಿದಂತಾಗಿರ್ತದೆ. ಮೊದಲನೇದಾಗಿ ಏನಿದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನು ನೋಡೋಣ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಿಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಅಡಿಯಲ್ಲಿ ಪ್ರಮುಖವಾಗಿ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರ ಮೇಲೆ ಒಂದೇ ಪರ್ಸನಲ್ ಲಾಸ್ ಅಪ್ಲಿಕೇಬಲ್ ಆಗುವಂತಹ ಪ್ರಾವಧಾನವನ್ನು ಮಾಡಲಾಗಿರ್ತದೆ. ಅಂದರೆ ದೇಶದಲ್ಲಿ ಇರುವಂತಹ ವಿವಿಧತೆಯನ್ನು ಬದಿಗಿಟ್ಟು ಎಲ್ಲ ನಾಗರಿಕರ ಮೇಲೆ ಯಾವುದೇ ಧರ್ಮದವರಾಗಿರಲಿ ಅವರ ಮೇಲೆ ಒಂದೇ ಕಾನೂನು ಅನ್ವಯವಾಗುತ್ತದೆ ಅನ್ನುವಂತಹ ಮಾತನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಳಿಕೊಡುತ್ತದೆ. ಈಗ ಭಾರತದಲ್ಲಿ ಉದಾಹರಣೆಗೆ ಹಿಂದೂ ರಿಲಿಜಿಯಸ್ ಆ್ಯಕ್ಟ್ ಇದೆ, ಹಿಂದೂ ಸಮಾಜಕ್ಕೆ ಸಂಬಂಧಿಸಿದಂತೆ. ಹಾಗೆ ಮುಸ್ಲಿಂ ರಿಲಿಜಿಯಸ್ ಅಥವಾ ಮ್ಯಾರೇಜಸ್ ಆ್ಯಕ್ಟ್ ಇದ್ದಾವೆ, ಅದು ಮುಸ್ಲಿಂ ಸಮಾಜಕ್ಕೆ ಸಂಬಂಧಿಸಿದಂತೆ. ಹೀಗೆ ಭಾರತದಲ್ಲಿ ಇರುವಂತಹ ವಿವಿಧ ಧರ್ಮಗಳಿಗೆ ವಿವಿಧ ಪರ್ಸನಲ್ ಲಾಸ್ಗಳನ್ನು ಡಿಫೈನ್ ಮಾಡಿರುವಂತಹ ನಿಟ್ಟಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಹಳ ಚರ್ಚೆಯಲ್ಲಿರುವಂಥದ್ದು. ಮುಖ್ಯವಾಗಿ ದೇಶದಲ್ಲಿ ಡೈವರ್ಸಿಟಿ ಹೆಚ್ಚಿರುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಎಷ್ಟರ ಮಟ್ಟಿಗೆ ಫಿಟ್ ಇನ್ ಆಗುತ್ತದೆ ಅನ್ನುವಂತಹ ಪ್ರಶ್ನೆ ಇವತ್ತಿಗೂ ಇರುವಂಥದ್ದು. ಈಗ ಸಭೆ ಮಾನ್ಸೂನ್ ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಪ್ರಯತ್ನಗಳನ್ನು ವಿರೋಧಿಸ್ತಿರುವಂತಹ ಲೆಫ್ಟ್ MPsಗಳನ್ನು ಈ ಒಂದು ವಿಷಯದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಕಮಿಟೆಡ್ ಟು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಭಾರತ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಿಸಿದಂತೆ ಏನೆಲ್ಲ ಟಾರ್ಗೆಟ್ಸ್ಗಳನ್ನು ಡಿಫೈನ್ ಮಾಡಿದೆಯೋ ಅದಕ್ಕೆ ಬದ್ಧನಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಿಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತಹ ವಿಷಯಕ್ಕೆ ಅನುಕೂಲವಾಗುತ್ತದೆ. ಈ ಒಂದು ಆರ್ಟಿಕಲ್ ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಮುಖ್ಯವಾದ ಉದ್ದೇಶ, ಎನ್ವೈರ್ಮೆಂಟ್ ಮಿನಿಸ್ಟರ್ G20 ಎನರ್ಜಿ ಆ್ಯಂಡ್ ಕ್ಲೈಮೇಟ್ ಜಾಯಿಂಟ್ ಮಿನಿಸ್ಟರಿಯಲ್ ಮೀಟಿಂಗ್ನಲ್ಲಿ ಅಟೆಂಡ್ ಆಗಿದ್ದು, ಆ ಒಂದು ಸಂದರ್ಭದಲ್ಲಿ ಭಾರತ ಏನೆಲ್ಲ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿದೆ ಅದಕ್ಕೆ ಪೂರ್ಣವಾಗಿ ಬದ್ಧವಾಗಿದೆ ಆ್ಯಂಡ್ ಅದನ್ನು ನಿರ್ದಿಷ್ಟ ಸಮಯದಲ್ಲಿ ಅಚೀವ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಅಲಯನ್ಸ್ಗಳಿಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆ ಒಂದು ನಡೆಯನ್ನು ಮುಂದೆ ಕೈಗೊಳ್ಳಲಿದೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ 2 ಉದಾಹರಣೆಗಳನ್ನು ಕೊಡುತ್ತಾ, ಉದಾಹರಣೆಗೆ ಕೊಯ್ಲಿಷನ್ ಆಫ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾ ಇರುವಂಥದ್ದು. ಸೊ ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಇದೊಂದು ಇಂಟರ್ನ್ಯಾಷನಲ್ ಕೊಯ್ಲಿಷನ್ ಆಗಿದ್ದು ಯುನೈಟೆಡ್ ನೇಷನ್ ಏಜೆನ್ಸೀಸ್, ಮಲ್ಟಿಲ್ಯಾಟರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಮತ್ತು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಒಂದಾಗಿಬಿಟ್ಟು ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರಮೋಟ್ ಮಾಡುವಂಥದ್ದು ಇದರ ಮುಖ್ಯ ಏಮ್ ಆಗಿರುತ್ತದೆ. ಅಂತಂದರೆ ಯಾವೆಲ್ಲ ಅವಘಡಗಳನ್ನು ನಾವು ಕ್ಲೈಮೇಟಿಗೆ ಸಂಬಂಧಿಸಿದಂತೆ ಕಾಣ್ತೀವೋ ಅವುಗಳನ್ನು ತಡೆ ಹಿಡಿಯುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಮುಂದಿನ ದಿನಗಳಲ್ಲಿ ಬೆಳೆಸುವಂಥದ್ದು ಮುಖ್ಯ ರೂಪದಲ್ಲಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಎಲ್ಲ ಸಂಸ್ಥೆಗಳು ಒಂದಾಗಿಬಿಟ್ಟು ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಅಥವಾ ರೆಸಿಲಿಯಂಟ್ ಅದರ ವಿರುದ್ಧ ಇನ್ಫ್ರಾಸ್ಟ್ರಕ್ಚರನ್ನು ಕಟ್ಟಬೇಕು ಅಂತಂದರೆ ಬೇಕಾದಂತಹ ನಾಲೆಜ್ ಜ್ಞಾನವನ್ನು ಹಂಚಿಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ ಅನ್ನುವಂಥದ್ದು. ಈ ಒಂದು ಸಂಸ್ಥೆಯನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2019 ಯುನೈಟೆಡ್ ನೇಷನ್ ಕ್ಲೈಮೇಟ್ ಆ್ಯಕ್ಷನ್ ಸಮ್ಮಿಟ್ನಲ್ಲಿ ಜಾರಿಗೆ ತಂದಿದ್ದರು ಅನ್ನುವಂಥದ್ದು. ಸೊ ಇದು ಭಾರತದ ಕಡೆಯಿಂದ ಒಂದು ಇನಿಷಿಯೇಟಿವ್ ಆಗಿರ್ತದೆ ಅನ್ನುವಂಥದ್ದು ಸಹ ಮುಖ್ಯವಾಗಿ ತಾವಿಲ್ಲಿ ನೆನಪಿಟ್ಕೋಬೇಕು. ಸೊ ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಭಾರತದ ಇನಿಷಿಯೇಟಿವ್ ಆಗಿರುತ್ತದೆ. ಎರಡನೇ ಮುಖ್ಯವಾದ ಭಾರತದ ಇನಿಷಿಯೇಟಿವ್ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಬಗ್ಗೆ. ಇದರ ಬಗ್ಗೆಯೂ ನಾವು ಬಹಳಷ್ಟು ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ನೋಡಿರ್ತೀರಾ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ 121 ರಾಷ್ಟ್ರಗಳ ಒಂದು ಅಲಯನ್ಸ್ ಆಗಿದ್ದು ಇದರಲ್ಲಿ ಮುಖ್ಯವಾಗಿ ಸನ್ಶೈನ್ ಕಂಟ್ರೀಸ್ಗಳನ್ನು ನಾವು ನೋಡ್ತೀವಿ. ಸೊ ಸನ್ಶೈನ್ ಕಂಟ್ರೀಸ್ ಅಂದರೆ ಏನು?
ಯಾವೆಲ್ಲ ರಾಷ್ಟ್ರಗಳು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಈಕ್ವೆಟರ್, ಸೊ ಈ 3 ಲೈನ್ಸ್ಗಳ ನಡುವೆ ಇರುವಂತಹ ರಾಷ್ಟ್ರಗಳನ್ನು ನಾವು ಸನ್ಶೈನ್ ಕಂಟ್ರೀಸ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳೋದ್ರಿಂದ ಸೋಲಾರ್ ಎನರ್ಜಿಯನ್ನು ಇಲ್ಲಿ ಹೆಚ್ಚು ಟ್ಯಾಪ್ ಮಾಡುವಂತಹ ಸಾಧ್ಯತೆಗಳನ್ನು ನಾವು ಕಂಡುಕೊಳ್ಳಲು ಇರೋದರಿಂದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ರಿನ್ಯೂವಬಲ್ ಎನರ್ಜಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಶುರು ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸನ್ಶೈನ್ ರಾಷ್ಟ್ರಗಳು ಮುಖ್ಯವಾಗಿ ಅಲಯನ್ಸನ್ನು ಮಾಡಿಕೊಂಡಿದ್ದಾವೆ. ಆ್ಯಂಡ್ ಇದರ ಮುಖ್ಯ ಉದ್ದೇಶ ಸೋಲಾರ್ ಎನರ್ಜಿಯನ್ನು ಹೆಚ್ಚು ಉಪಯೋಗಿಸಿ ಫಾಸಿಲ್ ಫ್ಯೂಲ್ಸ್ ಅಂದರೆ ಬೇರೆ ಪೆಟ್ರೋಲ್, ಡೀಸೆಲ್ ಅಥವಾ ಬೇರೆ ಕ್ರೂಡ್ ಆಯಿಲ್ಸ್ಗಳ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ನವೆಂಬರ್ 2015ರಲ್ಲಿ ಲಂಡನ್ UK ಪ್ರಧಾನಮಂತ್ರಿಗಳು ಚಾಲನೆಗೆ ತಂದಿದ್ದರು ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ವಿಷಯ. ಹಾಗೆ ಈ 2 ಇನಿಷಿಯೇಟಿವ್ಸ್ಗಳ ಜೊತೆ ಭಾರತ ಸರ್ಕಾರ ಕೊಟ್ಟಿರುವಂತಹ ಕಮಿಟ್ಮೆಂಟ್ಸ್ಗಳ ಬಗ್ಗೆಯೂ ಒಂದಿಷ್ಟು ನೋಡೋಣ. ಭಾರತ ಸರ್ಕಾರ 450 ಗಿಗಾವ್ಯಾಟ್ಸ್ನ ರಿನ್ಯೂವಬಲ್ ಎನರ್ಜಿಯನ್ನು 2030ರಷ್ಟೊತ್ತಿಗೆ ಡೆವಲಪ್ ಮಾಡಲಿದೆ ಅನ್ನುವಂತಹ ಕಮಿಟ್ಮೆಂಟ್ ಕೊಟ್ಟಿದ್ದು, ಅದನ್ನು ಪೂರ್ಣವಾಗಿ ಅಥವಾ ಪೂರಕವಾಗಿ ಸಾಧಿಸಲಿದೆ ಅನ್ನುವಂಥದ್ದು. 2ನೇ ಹಂತದಲ್ಲಿ ಬಯೋಫ್ಯೂಲ್ಸ್ಗಳನ್ನು ಹೆಚ್ಚಿಗೆ ಎನ್ಹ್ಯಾನ್ಸ್ ಮಾಡುವಂಥದ್ದು. 3ನೇ ಹಂತದಲ್ಲಿ ನ್ಯಾಷನಲಿ ಡಿಟರ್ಮೈನ್ಡ್ ಟಾರ್ಗೆಟ್ಸ್ ಏನು ಪ್ಯಾರಿಸ್ ಕ್ಲೈಮೇಟ್ ಹಾಗೂ UNFCCC ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಮಾಡಿದಂತಹ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಸಹ ಸಾಧಿಸಲಿದೆ ಅನ್ನುವಂಥದ್ದು ಹಾಗೂ ಪೂರಕವಾಗಿ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಲಿದೆ ಅನ್ನುವಂತಹ ವಿಷಯವನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಗೇಟ್ ಕೀಪರ್ ಮಾಡೆಲ್ ಮೂಟೆಡ್ ಟು ಪ್ರಿವೆಂಟ್ ಸೂಸೈಡ್ಸ್ ಇನ್ ಪ್ರಿಸನ್ಸ್. ಸೊ ಕಾರಾಗೃಹಗಳಲ್ಲಿ ಇರುವಂತಹ ಪ್ರಿಸನರ್ಸ್ ಹೆಚ್ಚಿನ ಸೂಸೈಡ್ಸ್ಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಇದನ್ನು ತಡೆ ಹಿಡಿಯೋಕೆ ಅನ್ನುವಂತಹ ನಿಟ್ಟಿನಲ್ಲಿ ನಿಮಾನ್ಸ್ ಈ ಒಂದು ಸ್ಟಡಿಯನ್ನು ಮಾಡಿಬಿಟ್ಟು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ಪ್ರಿಸನ್ಸಿಗೆ ಅಥವಾ ರಿಫಾರ್ಮ್ಸ್ ಇನ್ ಪ್ರಿಸನ್ಸಿಗೆ ಸಂಬಂಧಿಸಿದಂತೆ ನಮಗೆ ಅನುಕೂಲವಾಗುತ್ತದೆ. ಸೊ ಇಲ್ಲಿ ನಿಮಾನ್ಸ್ ಪ್ರಪೋಸ್ ಮಾಡ್ತಾ ಇರುವಂಥದ್ದು ಅಥವಾ ರೆಕಮೆಂಡ್ ಮಾಡ್ತಾ ಇರುವಂಥದ್ದು ಗೇಟ್ ಕೀಪರ್ ಮಾಡೆಲ್ ಅಂತ ಹೇಳಿ. ಗೇಟ್ ಕೀಪರ್ ಮಾಡೆಲ್ ಅಂತಂದರೆ ಜೈಲಲ್ಲಿ ಇರುವಂತಹ ಎಲ್ಲ ಕೈದಿಗಳಲ್ಲಿ ಒಂದಿಷ್ಟು ಜನರನ್ನು ಬಡೀಸ್ ಅಥವಾ ದೋಸ್ತರು ಅನ್ನುವಂತಹ ಒಂದು ಬ್ಯಾಡ್ಜನ್ನು ಕೊಟ್ಟುಬಿಟ್ಟು ಅವರನ್ನು ಬೇರೆ ಜೈಲಲ್ಲಿ ಇರುವಂತಹ ಕೈದಿಗಳನ್ನು ನೋಡಿಕೊಳ್ಳುವಂತೆ ಹಾಗೂ ಯಾರಾದರೂ ಸೂಸೈಡ್ ಮಾಡಿಕೊಳ್ಳುವಂತಹ ಲಕ್ಷಣಗಳನ್ನು ತೋರಿಸಿದ್ದಲ್ಲಿ, ಯಾರಾದರೂ ಡಿಪ್ರೆಷನ್ಗೆ ಒಳಗಾದಂಥವ್ರು ಆಗಿದ್ದಲ್ಲಿ ಅವರ ಬಗ್ಗೆ ಜೈಲು ಅಧಿಕಾರಿಗಳಿಗೆ ತಿಳಿಸೋದ್ರಿಂದ ಆ ಸಮಯದಲ್ಲಿ ಅವರಿಗೆ ಬೇಕಾದಂತಹ ಸಹಾಯವನ್ನು ಕೊಡಲು ನಿಮಾನ್ಸ್ ಮುಂದಾಗಲಿದೆ ಹಾಗೂ ಜೈಲು ಅಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಜೈಲಲ್ಲಿ ಆಗ್ತಾ ಇರುವಂತಹ ಕೈದಿಗಳ ಸೂಸೈಡ್ ಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ ಅಂತ. ಸೊ ಅವರಿಗೆ ಬೇಕಾದಂಥದ್ದು ಕೋವಿಡ್-19 ಪ್ಯಾಂಡಮಿಕ್ ನಂತರದಲ್ಲಿ ಐಸೋಲೇಷನ್ ತುಂಬವಾಗಿರುವಂತಹ ಸಂದರ್ಭದಲ್ಲಿ ಒಂದು ಮಾನಸಿಕ ಹಿಂಸೆ ಹೆಚ್ಚಾಗಿದೆ. ಆ ಮಾನಸಿಕ ಹಿಂಸೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆಯೋ ಅದರ ಬಗ್ಗೆ ನಿಮಾನ್ಸ್ ಈ ಒಂದು ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂತಹ ವಿಷಯವನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಝಿ ವಿಸಿಟ್ಸ್ ಟಿಬೆಟ್, ಫಸ್ಟ್ ಟ್ರಿಪ್ ಬೈ ಲೀಡರ್ಸ್ ಇನ್ ಇಯರ್ಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಚೈನೀಸ್ ಪ್ರೆಸಿಡೆಂಟ್ ಆದಂತಹ ಝಿ ಜಿಂಗ್ಪಿಂಗ್ ಅವರು ತಿಬ್ಬತ್ನ ಸೌತ್ ಈಸ್ಟರ್ನ್ ಬಾರ್ಡರ್ನಲ್ಲಿ 3 ದಿನಗಳ ಕಾಲ ವಿಸಿಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಓಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಡಿಯಾ ಚೈನಾ ರಿಲೇಷನ್ಸ್ ಅಂದರೆ GS ಪೇಪರ್ 2ನಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ಗೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಅವರು ಈ ಒಂದು ಭಾಗದಲ್ಲಿ ಮೊದಲನೇದಾಗಿ ಡೆವಲಪ್ ಆದಂತಹ ರೈಲ್ವೆ ಲೈನು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ರೈಲ್ವೆ ಲೈನನ್ನು ಲಹಾಸ, ತಿಬ್ಬತ್ ಆಟೋನಮಸ್ ರೀಜನ್ ಏನಿದೆ ಅದರ ಕ್ಯಾಪಿಟಲ್ ಲಹಾಸದಿಂದ ನ್ಯಾಂಗ್ ವರೆಗೂ ಮಾಡಿದಂತಹ ರೈಲ್ವೆ ಲೈನ್ ಚೈನೀಸಿಗೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು. ಯಾಕೆ ಅಂತಂದರೆ ಏನು ನಿಂಗ್ಚಿ ಅಂತ ಹೇಳ್ತಾ ಇದ್ದಾರೋ ಲಹಾಸದಿಂದ ನಿಂಗ್ಚಿವರೆಗೂ ಕಟ್ಟಿದಂತಹ ರೈಲ್ವೆ ಲೈನ್ ಏನಿದೆ ಈ ಒಂದು ನಿಂಗ್ಚಿ ಬರೀ ಅರುಣಾಚಲ್ ಪ್ರದೇಶ್ ಬಾರ್ಡರ್ನಿಂದ 20 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಬಾರ್ಡರ್ ಟೆನ್ಷನ್ಸ್ಗಳು ಏನಾದರೂ ಬಂದಾಗ ಮಿಲಿಟರಿ ಇಕ್ವಿಪ್ಮೆಂಟ್ಸ್ಗಳನ್ನು ಈ ಒಂದು ಭಾಗಕ್ಕೆ ಈಸಿಯಾಗಿ ಸಾಗಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮೊದಲನೇದು. ಹಾಗೆ ರೈಲ್ವೆ ಲೈನ್ನ ಸಂದರ್ಶನದೊಂದಿಗೆ ಆ ಭಾಗದಲ್ಲಿ ಇರುವಂತಹ ಮಿಲಿಟರಿ ಹಾಗೂ ಜನರೊಂದಿಗೆ ಚೈನೀಸ್ ಏಕೀಕರಣಕ್ಕೆ
ಯೂನಿಫಿಕೇಷನ್ ಹಾಗೂ ಒಂದಾಗಿರೋದಕ್ಕೆ ಬೇಕಾದಂತಹ ಮಾತುಗಳನ್ನು ಝಿ ಜಿಂಗ್ಪಿಂಗ್ ಅವರು ಹೇಳಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ 1951 ಮೇ 23ರಂದು 17 ಪಾಯಿಂಟ್ ಅಗ್ರಿಮೆಂಟ್ ಅಂದರೆ 17 ಪಾಯಿಂಟ್ಸ್ಗಳ ಒಂದು ಅಗ್ರಿಮೆಂಟನ್ನು ಚೈನಾ ತಿಬ್ಬೆಟ್ ಆಟೋನಮಸ್ ರೀಜನ್ನೊಂದಿಗೆ ಸೈನ್ ಮಾಡಿತ್ತು. ಆ ಒಂದು ಅಗ್ರಿಮೆಂಟ್ನ ವಿರುದ್ಧ ಆ್ಯಕ್ಚುಲಿ ದಲೈ ಲಾಮಾ ಅವರು ತಮ್ಮ ವಿಷಯ ಹಾಗೂ ಮಾತು ಧ್ವನಿಯನ್ನು ಎತ್ತಿದ್ದರು. ಸೊ ಆ ಒಂದು ನಿಟ್ಟಿನಲ್ಲಿ ದಲೈ ಲಾಮಾ ಅವರು ಹೇಳಿರುವಂಥದ್ದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನಿದೆ ಅದು ಟಿಬೆಟ್ ಆಟೋನಮಸ್ ರೀಜನ್ ಮೇಲೆ ಈ ಒಂದು ಅಗ್ರಿಮೆಂಟನ್ನು ಫೋರ್ಸ್ಫುಲಿ ಹಾಕ್ತಾ ಇದೆ. ಅಂದರೆ ನಮಗೆ ಇಷ್ಟ ಇಲ್ಲ ಇದು ಅಕ್ಸೆಪ್ಟ್ ಮಾಡೋದು, ಬಟ್ ಚೈನಾ ಫೋರ್ಸ್ ಮಾಡಿ ನಮಗೆ ಇದು ಅಕ್ಸೆಪ್ಟ್ ಮಾಡೋ ಹಾಗೆ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು 1959ರಲ್ಲಿ ತಿಬ್ಬೆಟನ್ನು ಬಿಟ್ಟು ಭಾರತಕ್ಕೆ ಶರಣಾಗಬೇಕಾಗಿತ್ತು. ಸೊ ಯಾಕೆ ದಲೈ ಲಾಮಾ ಅವರು ತಿಬ್ಬೆಟ್ ರೀಜನ್ನಲ್ಲಿ ಅವರು ಹೋಗಲು ಸಾಧ್ಯವಾಗ್ತಿಲ್ಲ ಅಥವಾ ಭಾರತದಲ್ಲಿ ಎಕ್ಸೈಲಲ್ಲಿದ್ದಾರೆ ಅಂತಂದಾಗ, ಹಾಗೂ ದಲೈ ಲಾಮಾ ಅವರಿಗೆ ಶರಣು ಕೊಟ್ಟಂತಹ ಭಾರತದ ವಿರುದ್ಧ ಯಾಕೆ ಚೈನಾ ಒಂದಿಷ್ಟು ಮಾತುಗಳನ್ನು ಎತ್ತುತ್ತದೆ ಅಂತಂದಾಗ, ಈ 17 ಪಾಯಿಂಟ್ ಅಗ್ರಿಮೆಂಟ್ 1951ರಲ್ಲಿ ಏನು ಟಿಬೆಟ್ ಆಟೋನಮಸ್ ರೀಜನ್ನೊಂದಿಗೆ ಚೈನಾ ಸೈನ್ ಮಾಡಿತ್ತು ಆ ಒಂದು ವಿಷಯ ನಾವಿಲ್ಲಿ ನೆನಪಿಟ್ಕೋಬೇಕು. ಸೊ ಚೈನಾ ನಮ್ಮ ಭಾರತ ದೇಶದ ಸೌತ್ ಈಸ್ಟರ್ನ್ ರೀಜನ್ನಲ್ಲಿ ಅಥವಾ ಹತ್ತಿರದ ಬಾರ್ಡರ್ಸ್ಗಳಲ್ಲಿ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು ಭಾರತ ನೋಡ್ಕೊಳ್ತಾ ಇರಬೇಕಾಗುತ್ತದೆ. ಯಾಕಂದರೆ ಚೈನಾ ಮೊದಲಿಂದಲೂ ಆಟೋನಮಸ್ ರೀಜನ್ ಟಿಬ್ಬೆಟ್ನ ಕಡೆಯಿಂದ ಅರುಣಾಚಲ್ ಪ್ರದೇಶ ಮೇಲೆ ತನ್ನ ಹಕ್ಕನ್ನು ತೋರಿಸುವಂತಹ ಪ್ರಯತ್ನಗಳನ್ನು ಮುಂಚೆಯಿಂದಲೂ ಮಾಡ್ತಾ ಇರುವಂತಹ ಕಾರಣದಿಂದಾಗಿ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಚೈನಾ ತನ್ನ ನಡೆಯನ್ನು ತೋರಿಸಲಿದೆ ಆ್ಯಂಡ್ ಭಾರತ ಯಾವ ರೀತಿಯಲ್ಲಿ ಸಜ್ಜಾಗಬೇಕಾಗುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎಂಪವರಿಂಗ್ ನೇಚರ್ ವಿತ್ ಬಯೋಸೆಂಟ್ರಿಕ್ ಜ್ಯೂರಿಸ್ಪ್ರುಡೆನ್ಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು 2 ಮುಖ್ಯವಾದ ಪದಗಳ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದು ಬಯೋಸೆಂಟ್ರಿಕ್, ಎರಡನೇದು ಆಂಥ್ರಪೋಸೆಂಟ್ರಿಕ್ ಅಂತ ಹೇಳಿ. ಸೊ ಈ 2 ಪದಗಳ ಅರ್ಥ ನಿಮಗೆ ಗೊತ್ತಿದ್ದರೆ ಈ ಆರ್ಟಿಕಲನ್ನು ಅರ್ಥೈಸ್ಕೊಳ್ಳುವಂಥದ್ದು ಬಹಳ ಈಸಿ ಆಗುತ್ತದೆ. ಸೊ ಯಾಕೆ ಈ ಒಂದು ಆರ್ಟಿಕಲನ್ನು ಮುಖ್ಯವಾಗಿ ನಾವು ಮಾತಾಡ್ತಿದ್ದೀವಿ ಅಂತಂದರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ಕಾಪಾಡೋದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ಒಂದು ತೀರ್ಪಿನ ವಿಚಾರದಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಭಾರತದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ನಾವು ಈ ಚಿತ್ರದಲ್ಲಿ ನೋಡಬಹುದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಈಗ ಸದ್ಯಕ್ಕೆ ಬರೀ 200 ಜೀವಿತವಾಗಿದ್ದಾವೆ ಅನ್ನುವಂಥದ್ದು. ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳನ್ನು ಎಂಡೇಂಜರ್ಡ್ ಸ್ಪೀಷೀಸ್ಗಳಾಗಿಯೇ ನಾವು ವಿಂಗಡಿಸಿದ್ದೀವಿ IUCNನ ರೆಡ್ ಲಿಸ್ಟ್ನಲ್ಲಿ ಅನ್ನುವಂಥದ್ದು. ಇದು ಮುಖ್ಯವಾದ ಪ್ರಶ್ನೆ, ಪ್ರಿಲಿಮ್ಸಲ್ಲಿ ಕೇಳಬಹುದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳು ಎಂಡೇಂಜರ್ಡ್ ಸ್ಪೀಷೀಸ್ ಆಗಿ ಗುರುತಿಸಲ್ಪಡ್ತವೆ. ಸೊ ಸರ್ವೋಚ್ಚ ನ್ಯಾಯಾಲಯವು ಈಗ MK ರಂಜಿತ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಕೇಸ್ನಲ್ಲಿ ರಾಜಸ್ಥಾನ್ ಸರ್ಕಾರ ಮತ್ತು ಗುಜರಾತ್ ಸರ್ಕಾರ ಏನೆಲ್ಲ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಕೈಗೊಳ್ತಾ ಇದೆ, ಆ ಪವರ್ ಪ್ರಾಜೆಕ್ಟ್ಸ್ಗಳು ಓವರ್ಲೈನ್ ಅಂದರೆ ತಮಗೆಲ್ಲ ಗೊತ್ತಿರಬಹುದು ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಲೈನ್ಸ್ಗಳನ್ನು ಕಂಬಗಳನ್ನು ಹಾಕುತ್ತದೆ ಸರ್ಕಾರ. ಸೊ ಆ ಒಂದು ಕಂಬಗಳು ಹಾಕೋದ ಕಾರಣಕ್ಕೆ ಇಂಡಿಯನ್ ಗ್ರೇಟ್ ಬಸ್ಟರ್ಡ್ಗಳು ಡಿಕ್ಕಿ ಹೊಡೆದು ಸಾವು ಆಗ್ತಾ ಇದ್ದಾವೆ ಅಥವಾ ಸತ್ತೋಗ್ತಿದ್ದಾವೆ ಅನ್ನುವಂತಹ ಕಾರಣಕ್ಕೆ ಓವರ್ ಹೆಡ್ ಲೈನ್ಸ್ಗಳನ್ನು ಹಾಕೋದಲ್ಲದೆ ಅಂಡರ್ಗ್ರೌಂಡ್ ಲೈನ್ಸ್ಗಳನ್ನು ಹಾಕಿ ಆ ಒಂದು ಭಾಗಗಳಲ್ಲಿ ಅನ್ನುವಂತಹ ನಿರ್ದೇಶನವನ್ನು ರಾಜಸ್ಥಾನ್ ಮತ್ತು ಗುಜರಾತ್ ಸರ್ಕಾರಕ್ಕೆ ಕೊಟ್ಟಿರುವಂತಹ ನಿರ್ದೇಶನದ ಬಗ್ಗೆ ಈ ಒಂದು ಕೇಸ್ MK ರಂಜಿತ್ ಸಿಂಗ್ ಆ್ಯಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನ ಬಗ್ಗೆ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಮಿನಿಸ್ಟ್ರಿ ಆಫ್ ಪವರು ಮಾರ್ಚ್ 15, 2021ರಲ್ಲಿ ಒಂದು ಅಫಿಡವಿಟನ್ನು ಕೊಟ್ಟಿತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳು ಈ ಪವರ್ ಲೈನ್ಗಳಿಗೆ ಡಿಕ್ಕಿ ಹೊಡೆಯುವಂತಹದ್ದನ್ನು ದೂರದಿಂದ ನೋಡೋಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಅವರ ಫ್ರಂಟಲ್ ವಿಷನ್ ಅಂದರೆ ಅವರು ನೋಡುವಂತಹ ದೃಷ್ಟಿ ಅಷ್ಟು ಕ್ಲಿಯರ್ ಆಗಿರೋದಿಲ್ಲ ಆ್ಯಂಡ್ ಬಹಳ ಭಾರವಾಗಿರೋದ್ರಿಂದ ಸಡನ್ನಾಗಿ ಪವರ್ ಲೈನ್ಗಳು ಎದುರಿಗೆ ಬಂದಾಗ ಅವ್ರು ತಿರುಗಿಸ್ಕೊಳ್ಳೋಕ್ಕೂ ಆಗಲ್ಲ, ಬಾಡಿ ಭಾರ ಆಗಿರೋದು ಕಾರಣಕ್ಕೆ. ಆ್ಯಂಡ್ ಅವು ಅನ್ಫಾರ್ಚುನೇಟ್ಲಿ ಪವರ್ ಲೈನ್ಸಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ತಿದ್ದಾವೆ ಅನ್ನುವಂತಹ ಮಾಹಿತಿಯು ಮಿನಿಸ್ಟ್ರಿ ಆಫ್ ಪವರ್ 2021ರಲ್ಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟನ್ನು ಕೊಟ್ಟಿತ್ತು. ಇವೆಲ್ಲ ವಿಷಯಗಳನ್ನು ನೋಡಿದಾಗ ಭಾರತದಲ್ಲಿ ಈಗ ಸದ್ಯಕ್ಕೆ ಬಯೋಸೆಂಟ್ರಿಕ್ ಎಕೋ ಪ್ರಿಸರ್ವೇಷನ್ಗೆ ನಾವು ಆದ್ಯತೆ ಕೊಡಬೇಕಾಗಿದೆ, ಆಂಥ್ರಪೋಸೆಂಟ್ರಿಕ್ ಅನ್ನೋದಕ್ಕಿಂತ ಅನ್ನುವಂತಹ ಮಾತನ್ನು ನಾವಿಲ್ಲಿ ನೋಡಬೇಕಾಗಿರುವಂಥದ್ದು. ಬಯೋಸೆಂಟ್ರಿಕ್ ಫಿಲಾಸಫಿ ಏನಪ್ಪ ಅಂತಂದರೆ, ನಮ್ಮ ಸುತ್ತ ಇರುವಂತಹ ನ್ಯಾಚುರಲ್ ಎನ್ವೈರ್ಮೆಂಟ್ ಏನಿದೆ ಅದರಲ್ಲೂ ಇರುವಂತಹ ಸ್ಪೀಸೀಸ್ಗಳು ಏನಿದ್ದಾವೆ ಅವುಗಳಿಗೂ ಬದುಕುವಂತಹ ಒಂದು ಸ್ವತಂತ್ರತೆ ಇದೆ.
ಆ್ಯಂಡ್ ಆ ಒಂದು ಸ್ಪೀಸೀಸ್ಗಳು ಎಕ್ಸ್ಪ್ಲಾಯ್ಟ್ ಆಗಬಾರ್ದು ಮನುಷ್ಯ ಬದುಕೋಕ್ಕೋಸ್ಕರ ಅನ್ನುವಂಥದ್ದು. ಸೊ ಅವುಗಳಿಗೂ ಸ್ವತಂತ್ರತೆಯನ್ನು ಕೊಡಬೇಕು, ಅಥವಾ ಅವರಿಗೂ ಬದುಕುವ ಸ್ವತಂತ್ರತೆ ಇದೆ. ಮನುಷ್ಯ ಬದುಕೋದಕ್ಕೋಸ್ಕರ ಅಥವಾ ಮನುಷ್ಯನ ಲಾಭಕ್ಕೋಸ್ಕರ ಪ್ರಾಣಿಗಳನ್ನು, ಇರುವಂತಹ ಸ್ಪೀಷೀಸ್ಗಳನ್ನು ಹೆಚ್ಚಿಗೆ ಉಪಯೋಗಿಸುವಂತಹ ಪ್ರಯತ್ನಕ್ಕೆ ಮುಂದಾಗಬಾರದು ಅನ್ನುವಂತಹ ಫಿಲಾಸಫಿಯನ್ನು ಬಯೋಸೆಂಟ್ರಿಸಿಸಮ್ ಹೇಳುತ್ತದೆ. ಸೊ ಆಂಥ್ರೋಪೋಸೆಂಟ್ರಿಸಿಸಮ್ ಅಂತಂದರೆ ಭಾರತ ಅಥವಾ ಭೂಮಿಯ ಮೇಲೆ ಇರುವಂತಹ ಮನುಷ್ಯನಿಗೆ ಎಲ್ಲ ಅಧಿಕಾರ ಇದೆ, ಭೂಮಿಯಲ್ಲಿ ಇರುವಂತಹ ರಿಸೋರ್ಸಸ್ಗಳನ್ನು ಉಪಯೋಗಿಸ್ಕೊಂಡು ಅಥವಾ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಬದುಕೋದಕ್ಕೆ ಅನ್ನುವಂಥದ್ದನ್ನು ಆಂಥ್ರೋಪೋಸೆಂಟ್ರಿಸಿಸಮ್ ಹೇಳುವಂತಹ ಫಿಲಾಸಫಿ. ಇಲ್ಲಿ ಇಬ್ಬರಿಗೂ ಸ್ವತಂತ್ರ ಇದೆ, ಅವರವರು ಬದುಕೋಬೇಕು ಹಾಗೂ ಸಸ್ಟೈನಬಲ್ ಆಗಿ ಇರೋದಕ್ಕೆ ಅನ್ನುವಂಥದ್ದು ಬಯೋಸೆಂಟ್ರಿಸಿಸಮ್. ಇಲ್ಲ, ಮನುಷ್ಯನೇ ಮೇಲಾಗಿರ್ತಾನೆ ಎಲ್ಲ ಸ್ಪೀಸೀಸ್ಗಿನ, ಮನುಷ್ಯ ಬದುಕೋದಕ್ಕೋಸ್ಕರ ಎಲ್ಲ ರಿಸೋರ್ಸಸ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂತಹ ಪ್ರಾವಧಾನವಿದೆ ಅನ್ನುವಂಥದ್ದನ್ನು ಆಂಥ್ರೋಪೋಸೆಂಟ್ರಿಸಿಸಮ್ ಫಿಲಾಸಫಿ ಹೇಳುತ್ತದೆ. ಸೊ ಇವತ್ತು ಭಾರತದಲ್ಲಿ ಬಯೋಸೆಂಟ್ರಿಸಿಸಮಿಗೆ ಒಳಗಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಯಾಕೆ ಬಯೋಸೆಂಟ್ರಿಸಿಸಮಿಗೆ ನಾವು ಒಳಗಾಗಿಲ್ಲ ಅಂದರೆ ಏನಾಗುತ್ತದೆ ಅನ್ನುವಂತಹ ಉದಾಹರಣೆ ಬೇಕಪ್ಪ ಅಂತಂದರೆ, US-ನಲ್ಲಿ 1973ರಲ್ಲಿ ಯೂನಿವರ್ಸಿಟಿ ಆಫ್ ಟೆನಿಸಿಯ ಒಬ್ಬರು ಬಯಾಲಜಿಸ್ಟ್ ಆದಂತಹ ಡೇವಿಡ್ ಅವರು ಒಂದು ಮೀನಿನ ಸ್ಪೀಷೀಸನ್ನು ಕಂಡು ಹಿಡಿದಿರ್ತಾರೆ. ಅದರ ಹೆಸರು ಸ್ನೇಲ್ ಡಾರ್ಟರ್ ಅಂತ ಹೇಳಿ. ಈ ಸ್ನೇಲ್ ಡಾರ್ಟರ್ನ ಸಂಖ್ಯೆಯೂ ಸಹ ಬಹಳ ಕಡಿಮೆ ಆಗ್ತಿತ್ತು. ಮುಖ್ಯವಾಗಿ ಆವಾಗ ಟೆಲಿಕೋ ರಿಸರ್ವಯರ್ ಪ್ರಾಜೆಕ್ಟ್ ಏನು ನಡೀತಾ ಇತ್ತು ಟೆನಿಸಿಯಲ್ಲಿ, ಆ ಒಂದು ಕಾರಣದಿಂದಾಗಿ ಆ ಮೀನಿನ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿತ್ತು. ಆ ಒಂದು ಸ್ನೇಲ್ ಡಾರ್ಟರ್ ಅನ್ನುವಂತಹ ಸ್ಪೀಷೀಸನ್ನು ಕಾಪಾಡುವಂತಹ ಕಾರಣಕ್ಕೆ ಅವರು ಅಲ್ಲಿನ ಟೆನಿಸಿ ಕೋರ್ಟಿಗೆ ಕೇಸು ಸಹ ಹಾಕಿದ್ರು. ಮುಂದಿನ ದಿನಗಳಲ್ಲಿ ಆ ಒಂದು ಕೇಸ್ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯಕ್ಕೂ ಹೋಗಿ ಟೆನಿಸಿ ವ್ಯಾಲಿ ಅಥಾರಿಟಿ ವರ್ಸಸ್ ಹಿಲ್ ಅನ್ನುವಂತಹ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಏನು ಇದು ಟೆಲಿಕೋ ರಿಸರ್ವಿಯರ್ ಪ್ರಾಜೆಕ್ಟ್ ನಡೀತಾ ಇದೆಯೋ ಅದನ್ನು ನಿಲ್ಲಿಸಬೇಕು, ಯಾಕಂದರೆ ಸ್ನೇಲ್ ಡಾರ್ಟರ್ ಅನ್ನುವಂತಹ ಒಂದು ಸ್ಪೀಷೀಸನ್ನು ನ್ಯಾಷನಲ್ ಎನ್ವೈರ್ಮೆಂಟ್ ಪಾಲಿಸಿಯ ಅಡಿಯಲ್ಲಿ ಸಂರಕ್ಷಿಸಲಾಗುತ್ತದೆ ಆ್ಯಂಡ್ ಅದರ ಸಂರಕ್ಷಣೆ ಮುಖ್ಯವಾಗಿದೆ ಈ ಪ್ರಾಜೆಕ್ಟ್ಗಿಂತ ಅನ್ನುವಂತಹ ಕಾರಣಕ್ಕೆ. ಬಟ್ ಆ ಒಂದು ತೀರ್ಪಿಗೆ ವಿರುದ್ಧವಾಗಿ ಅಲ್ಲಿನ ಕಾಂಗ್ರೆಸ್ಸು ಹೊಸದೊಂದು ಕಾನೂನನ್ನು ಜಾರಿಗೆ ತಂದು ಸ್ನೇಲ್ ಡಾರ್ಟರನ್ನು ಸಂರಕ್ಷಣೆ ಏನು ನ್ಯಾಷನಲ್ ಎನ್ವೈರ್ಮೆಂಟ್ ಪಾಲಿಸಿಯ ಕೆಳಗಡೆ ಇತ್ತೋ ಆ ಒಂದು ಪಟ್ಟಿಯಿಂದ ತೆಗೆದುಹಾಕಿ ಆ ಒಂದು ಪ್ರಾಜೆಕ್ಟನ್ನು ಪೂರ್ಣಗೊಳಿಸ್ತಾರೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಆ ಒಂದು ಸ್ನೇಲ್ ಡಾರ್ಟರ್ ಅನ್ನುವಂತಹ ಮೀನು ಏನಿತ್ತೋ ಅದು ಪೂರ್ತಿ ಮಾಯ ಆಗಿ ಹೋಗುತ್ತದೆ. ಇವತ್ತು ಅದು ಕಾಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲೂ ಏನಾದರೂ ಮುಂದಿನ ದಿನಗಳಲ್ಲಿ ನಾವು ಬಯೋಸೆಂಟ್ರಿಸಿಸಮ್ ಅನ್ನುವಂತಹ ಫಿಲಾಸಫಿಯನ್ನು ಬಿಟ್ಟು ಆಂಥ್ರೋಪೋಸೆಂಟ್ರಿಸಿಸಮ್ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಲ್ಲಿ ಎಷ್ಟೋ ಪ್ರಾಣಿಗಳು ಮಾಯ ಆಗ್ತವೆ ಅನ್ನುವಂಥದ್ದು. ಉದಾಹರಣೆಗೆ 50 ವರ್ಷಗಳ ಹಿಂದೆ ಸುಮಾರು 4,50,000 ಲಯನ್ಸ್ ಅಥವಾ ಸಿಂಹಗಳನ್ನು ನಾವು ಆಫ್ರಿಕಾ ರೀಜನಲ್ಲಿ ಕಾಣ್ತೀವಿ. ಇವತ್ತು ಬರೀ 20,000 ನಾವು ಕಾಣ್ತಾ ಇರುವಂಥದ್ದು. ಹಾಗೆ ಮಡಗಾಸ್ಕರ್ನಲ್ಲಿ ಸುಮಾರು 2 ಲಕ್ಷ ವರ್ಷ ಹಿಂದಿನ ಸಮಯದಲ್ಲಿ ಜನರು ವಾಸಿಸಲು ಶುರು ಮಾಡಿದಾಗ ಬಹಳಷ್ಟು ಸ್ಪೀಷೀಸ್ಗಳು ಇದ್ವು. ಆದರೆ ಇವತ್ತು ಎಷ್ಟೋ ಸ್ಪೀಷೀಸ್ಗಳು ಸಾವನ್ನಪ್ಪಿದ್ದಾವೆ ಅನ್ನುವಂಥದ್ದು. ಮೊನೋಕಲ್ಚರ್ ಫಾರ್ಮಿಂಗ್ ಅನ್ನುವಂತಹ ಒಂದು ಆಕ್ಟಿವಿಟಿಯನ್ನು ಬೋರ್ನಿಯಾ ಮತ್ತು ಸುಮತ್ರಾ ರೀಜನಲ್ಲಿ ಕೈಗೊಂಡಿರೋ ಕಾರಣಕ್ಕೆ ಈ ಏಪ್ಸ್ ಅಂದರೆ ಗೊರಿಲ್ಲಾ ರೀತಿಯ ಒಂದು ಪ್ರಾಣಿ ಇರ್ತದೆ, ಒರಾಂಗುಟಾನ್ಸ್ ಅಂತ ಹೇಳಿ, ಆ ಒಂದು ಸ್ಪೀಷೀಸ್ಗಳು ಎಕ್ಸ್ಟಿಂಕ್ಟ್ ಆಗ್ತಾ ಇರುವಂತಹ ಸಂದರ್ಭವನ್ನು ನಾವು ಕಾಣ್ತಿದ್ದೀವಿ. ಇವೆಲ್ಲ ಉದಾಹರಣೆಗಳನ್ನು ನೋಡಿದಾಗ ಪ್ರಾಬಬ್ಲಿ ಸಂವಿಧಾನದಲ್ಲೂ ಹೇಗೆ ಮನುಷ್ಯರ ಬೆಳವಣಿಗೆಗೆ, ಉದಾಹರಣೆಗೆ ರೈಟ್ ಟು ಲಿಬರ್ಟಿ ಅಥವಾ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅನ್ನುವಂತಹ ಪ್ರಾವಧಾನವನ್ನು ಆರ್ಟಿಕಲ್ 21 ಅಡಿಯಲ್ಲಿ ಮನುಷ್ಯನಿಗೆ ಕೊಡಲಾಗಿದೆಯೋ ಹಾಗೆ ಸಂವಿಧಾನದಲ್ಲೂ ಪ್ರಾವಧಾನಗಳು ಮಾಡಬೇಕಾಗಿತ್ತೇನಪ್ಪ ಅಂಥೇಳಿ ಭಾರತದ ಫೋರ್ಫಾದರ್ಸಿಗೆ, ಸಂವಿಧಾನದ ಏನು ನಮ್ಮ ಪೂರ್ವಜರಿದ್ದರೋ ಅವರಿಗೆ ಗೊತ್ತಿರಲಿಲ್ಲ ಮನುಷ್ಯ ಇಷ್ಟೊಂದು ದುರಾಸೆಗೆ ಒಳಗಾಗಿಬಿಟ್ಟು ಎನ್ವೈರ್ಮೆಂಟನ್ನೇ ತಿಂದು ಹಾಕ್ತಾನೆ ಅಂತ ಹೇಳಿ. ಆದರೆ ಸರ್ವೋಚ್ಚ ನ್ಯಾಯಾಲಯವು ಆ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದು ಎನ್ವೈರ್ಮೆಂಟನ್ನು ಕಾಪಾಡುವಂಥದ್ದು ಸಹ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ಟಿಕಲ್ 21 ಒಳಗಡೆ ನಾವು ಕಾಣಿಸ್ಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ಆ ರೀತಿಯ ಒಂದು ಕ್ರಮವನ್ನು ಬಹಳಷ್ಟು ಸರ್ಕಾರಗಳು ಪ್ರಪಂಚದೆಲ್ಲೆಡೆ ಕ್ರಮಗಳನ್ನು ಕೈಗೊಂಡಿದೆ. ಉದಾಹರಣೆಗೆ ಈಕ್ವೆಡರ್ನಲ್ಲಿ 2008ರಲ್ಲಿ ಸರ್ಕಾರ ಸಂವಿಧಾನದಲ್ಲಿ ರೈಟ್ ಆಫ್ ನೇಚರ್ ಅನ್ನುವಂತಹ ಒಂದು ಮಸೂದೆಯನ್ನು ತಂದು ಅದನ್ನು ಜಾರಿಪಡಿಸಿದೆ. ಪಿಟ್ಸ್ಬರ್ಗ್ನಲ್ಲೂ 2010, ಪೆನ್ಸಿಲ್ವೇನಿಯಾದಲ್ಲೂ 2010ರಲ್ಲಿ ಅಲ್ಲಿನ ಮೇಜರ್ ಮುನ್ಸಿಪಾಲಿಟಿ ರೀಜನ್ಸ್ಗಳು ಏನಿದ್ವೋ ರೈಟ್ ಟು ನೇಚರ್ ಅನ್ನುವಂತಹ ಒಂದು ಮಸೂದೆಯನ್ನು ತಂದಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಸರ್ಕಾರವು ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಕೊಡ್ತಾ ಇರುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ಗಂಗಾಸ್ ಮೆಸೇಜ್.
ಈ ಒಂದು ಆರ್ಟಿಕಲ್ನಲ್ಲಿ ಗಂಗಾ ನದಿಯಲ್ಲಿ ಹೆಚ್ಚಿನ ಮೈಕ್ರೋ ಪ್ಲಾಸ್ಟಿಕ್ಸ್ನ ಸಂಖ್ಯೆ ಅಥವಾ ಅಂಶವನ್ನು ಕಾಣ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಸೊ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಬಹಳಷ್ಟು ಕ್ರಮಗಳು ನದಿಗಳನ್ನು ಕಾಪಾಡೋದಕ್ಕೆ ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಆದರೂ ಇವತ್ತಿಗೂ ಗಂಗಾ ನದಿಯಲ್ಲಿ ಜನರು ಉಪಯೋಗಿಸುವಂತಹ ನೀರು ಸೀವೇಜ್ ಏನಾಗಿರುತ್ತೆ ಅಥವಾ ಸಾಲಿಡ್ ವೇಸ್ಟ್ ಆಗಿರಬಹುದು ಅಥವಾ ಅಲ್ಲಿ ಸುತ್ತಮುತ್ತ ಇರುವಂತಹ ಇಂಡಸ್ಟ್ರೀಸ್ಗಳಿಂದ ವೇಸ್ಟೇಜ್ ಏನಿದೆ ಅದನ್ನು ಡೈರೆಕ್ಟಾಗಿ ಗಂಗಾ ನದಿಯಲ್ಲಿ ಬಿಡುವಂತಹ ಕಾರಣಕ್ಕೆ ಅಲ್ಲಿ ಒಂದು NGO ಮಾಡಿದಂತಹ ಸ್ಟಡಿಯ ಪ್ರಕಾರ ಕಾನ್ಪುರ್, ಹರಿದ್ವಾರ್ ಮತ್ತು ವಾರಣಾಸಿ ರೀಜನ್ನಲ್ಲಿ ಇರುವಂತಹ ಗಂಗಾ ನದಿಯಲ್ಲಿ ಹೆಚ್ಚಿನ ಮೈಕ್ರೋ ಪ್ಲಾಸ್ಟಿಕ್ ಕಾನ್ಸಂಟ್ರೇಷನನ್ನು ಕಾಣಲು ಕಾರಣವಾಗ್ತಾ ಇದೆ ಅನ್ನುವಂತಹ ಮಾಹಿತಿಯ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಇವತ್ತು ನಾವು ಅನಲೈಸ್ ಮಾಡಬೇಕಾಗಿರುವಂಥದ್ದು. ಪ್ಲಾಸ್ಟಿಕ್ನ ಫಿಲಮೆಂಟ್ಸ್ ಆಗಿರ್ಬೋದು, ಫೈಬರ್ಸು, ಫ್ರ್ಯಾಗ್ಮೆಂಟ್ಸು ಇವೆಲ್ಲವೂ ಮನುಷ್ಯ ಉಪಯೋಗಿಸ್ತಿರುವಂತಹ ಟೈರ್ಸು, ಬಟ್ಟೆ, ಫುಡ್ ಪ್ಯಾಕೇಜಿಂಗು, ಬ್ಯಾಗ್ಸು, ಕಾಸ್ಮೆಟಿಕ್ಸು ಇವೆಲ್ಲವೂ ಮೈಕ್ರೋ ಪ್ಲಾಸ್ಟಿಕ್ಸಿಗೆ ಕಾರಣವಾಗ್ತಾ ಇದೆ ಅನ್ನುವಂಥದ್ದು. ಕಣ್ಣಿಗೆ ಕಾಣಿಸದೇ ಇರುವಂತಹ 300 ಮೈಕ್ರೋಮೀಟರಿಂದಾಗಿ 5 ಮಿಲಿಮೀಟರ್ವರೆಗಿನ ಈ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ನದಿಯಲ್ಲಿ ಇರೋದ್ರಿಂದ ಅಥವಾ ನದಿಯಲ್ಲಿ ಕಲ್ತು ಹೋಗ್ತಾ ಇರೋದ್ರಿಂದ ನದಿ ಪ್ರದೂಷಣ ಹೆಚ್ಚಾಗ್ತಿದೆ ಅನ್ನುವಂಥದ್ದು. ಸರ್ಕಾರ ನದಿಯನ್ನು ಅಥವಾ ದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಸ್ವಚ್ಛ ಭಾರತ್ ಅಭಿಯಾನ್ ಸ್ಕೀಮನ್ನು ಶುರು ಮಾಡಿತ್ತು. ಹಾಗೆ ನಮಾಮಿ ಗಂಗೆ ಕಾರ್ಯಕ್ರಮವನ್ನು ಗಂಗೆಯನ್ನು ಕಾಪಾಡೋದಕ್ಕೋಸ್ಕರ ಶುರು ಮಾಡಿತ್ತು. ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಗಲ್ಲಿಗಳನ್ನು, ಮನೆಗಳನ್ನು ಸ್ವಚ್ಛವಾಗಿಡಬೇಕು ಅನ್ನುವಂತಹ ಕಾರಣಕ್ಕೆ ಮಾಡಿದ್ವೇ ಹೊರತು ದೂರದಲ್ಲಿ ಇರುವಂತಹ ಡಂಪ್ ಯಾರ್ಡ್ಸ್ಗಳು ಅಥವಾ ಆ ಒಂದು ಕಸ ಹೋಗಿ ಹೇಗೆ ರೀಸೈಕಲ್ ಆಗ್ತಿದೆ ಅನ್ನುವಂತಹ ವಿಷಯಕ್ಕೆ ನಾವು ಯಾವ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಲೇಖಕರು ಹೇಳ್ತಾ ಇರುವಂಥದ್ದು. ನಮಾಮಿ ಗಂಗೆಗೆ ಸಂಬಂಧಿಸಿದಂತೆ ಗಂಗಾ ನದಿಯನ್ನು ಪ್ರದೂಷಣದಿಂದ ದೂರಪಡಿಸಬೇಕು ಅಥವಾ ಪೊಲ್ಯೂಷನಿಂದ ತೆಗೆದು ಸ್ವಚ್ಛಗೊಳಿಸಬೇಕು ಅನ್ನುವಂತಹ ಪ್ರಯತ್ನಗಳು ಸರ್ಕಾರ ನಡೆಸ್ತಾನೇ ಇದೆ ಅನ್ನುವಂಥದ್ದು. ಗಂಗಾ ನದಿ ಮೇಲೆ ಇರುವಂತಹ 97 ಸಿಟೀಸ್ಗಳು ಇವತ್ತಿಗೂ 750 ಮಿಲಿಯನ್ ಲೀಟರ್ಸ್ಗಳ ಸೀವೇಜನ್ನು ನದಿ ಒಳಗೆ ಬಿಡ್ತಾ ಇದೆ ಅನ್ನುವಂಥದ್ದು. ಸೊ ಇವತ್ತು ಸರ್ಕಾರ ಪ್ರಯತ್ನಿಸಬೇಕಾಗಿರುವಂಥದ್ದು ಸೀವೇಜನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು. ಒಬ್ಬ ಎನ್ವೈರನ್ಮೆಂಟಲಿಸ್ಟ್ ಆದಂತಹ ಗುರುದಾಸ್ ಅಗರ್ವಾಲ್ ಅವರು 2018ರಲ್ಲಿ ಈ ಒಂದು ಕ್ರಮಕ್ಕೆ ಅಥವಾ ಗಂಗಾ ನದಿಯನ್ನು ಕಾಪಾಡೋದಕ್ಕೋಸ್ಕರ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಉಪವಾಸ ಸತ್ಯಾಗ್ರಹದಲ್ಲಿ ಸತ್ತೇ ಹೋದರೂ ಹೊರತು ಅದರ ಬಗ್ಗೆ ಯಾವ ಕ್ರಮವೂ ಸರಿಯಾಗಲಿಲ್ಲ. ಬಹಳಷ್ಟು ಸರ್ಕಾರಗಳು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ಗಳನ್ನು ತರ್ತಾ ಇದೆ. ಬಟ್ ಅವು ಸರಿಯಾಗಿ ಇಂಪ್ಲಿಮೆಂಟ್ ಆಗದೇ ಇರೋ ಕಾರಣಕ್ಕೆ ಇವತ್ತಿಗೂ ನಾವು ಸಮಾಜದಲ್ಲಿ ಈ ರೀತಿಯ ಒಂದು ಮೈಕ್ರೋ ಪ್ಲಾಸ್ಟಿಕ್ಸ್ನ ಪ್ರದೂಷಣವನ್ನು ಕಾಣ್ತಾ ಇದ್ದೀವಿ ಅನ್ನುವಂತಹದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಥವಾ ಪ್ಯಾರಿಸ್ ಅಗ್ರಿಮೆಂಟ್ ಏನು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಅಥವಾ ಓಝೋನ್ ಗ್ಯಾಸಸ್ಸಿಗೆ ಸಂಬಂಧಿಸಿದಂತೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರಬಹುದು, ಆ ರೀತಿಯ ಒಂದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ಸನ್ನು ಫಾಲೋ ಮಾಡುವ ಅವಶ್ಯಕತೆ ಇದೆ. ನಾವೇನಾದರೂ ಸಕ್ಸಸ್ಫುಲ್ ಆಗಿ ಗಂಗಾ ನದಿಯನ್ನು ಮುಂದಿನ ದಿನಗಳಲ್ಲಿ ಕಾಪಾಡಿಕೊಳ್ಳಬೇಕು ಅಥವಾ ಈ ನದಿಯನ್ನು ಪೊಲ್ಯೂಷನ್ ಫ್ರೀಯಾಗಿ ಮಾಡಬೇಕು ಅಂತ ಅನ್ನುವಂತಹ ಮಾತನ್ನು ರೆಕಮೆಂಡೇಶನ್ ಕೆಳಗಡೆ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.